ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬದನೆಕಾಯಿಯ ಎಣ್ಣೆಗಾಯಿಯನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆ ಜೋಳದ ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಶೇಂಗಾ ಬೀಜವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಗೋಡಂಬಿ ಮತ್ತು ಬಾದಾಮಿ, 1 ಪೀಸು ಚಕ್ಕೆ, 6 ಲವಂಗ, 2 ಏಲಕ್ಕಿ, ಹಾಗೆ ಸ್ವಲ್ಪ ಶುಂಠಿ, 1 ಗೆಡ್ಡೆ ಬಿಡಿಸಿಕೊಂಡಿರುವ ಬೆಳ್ಳುಳ್ಳಿ, ಚಿಕ್ಕ 2 ಈರುಳ್ಳಿ, ಮತ್ತು 2 ಟೊಮೆಟೊ, 2 ಹಸಿಮೆಣಸಿನಕಾಯಿ, 1 ಚಮಚ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಸೇರಿಸ್ಕೊಳ್ಬಹುದು, 3/4 ಚಮಚದಷ್ಟು ಕಡಲೆಪಪ್ಪು, 2 ಚಮಚದಷ್ಟು ಕೊಬ್ಬರಿ ತುರಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದೆಲ್ಲ ಫ್ರೈ ಆಗ್ತಾ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು 1 ಚಮಚ ಅರಿಶಿನ ಪೌಡ್ರು, 2 ಚಮಚ ಅಚ್ಚ ಖಾರದ ಪುಡಿಯನ್ನು ಸೇರಿಸಿದ್ದೇನೆ. ಇದು ಖಾರಕ್ಕೆ ತಕ್ಕವಾಗಿ ಸೇರಿಸ್ಕೊಳ್ಬಹುದು. ಜಾಸ್ತಿ ಖಾರ ತಿಂತೀರಾ ಅಂತ ಅಂದರೆ ಜಾಸ್ತಿ ಸೇರಿಸ್ಕೊಳ್ಬಹುದು. 1 ಚಮಚ ಧನಿಯಾ ಪೌಡ್ರನ್ನು ಸೇರಿಸಿದ್ದೇನೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿರೋ ಸಲುವಾಗಿ ಅದು ತಳ ತಾಗೋದಿಲ್ಲ, ಇಲ್ಲ ಅಂದರೆ ತಳ ತಾಗತ್ತೆ. ಅದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಟೇಸ್ಟಿಗೆ ಬೆಲ್ಲವನ್ನು ಸೇರಿಸಿದ್ದೇನೆ. ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬದನೆಕಾಯಿಯನ್ನು ಈ ರೀತಿಯಾಗಿ 4 ಭಾಗಗಳನ್ನಾಗಿ ಮಾಡ್ಕೊಳ್ಬೇಕು. ಮಾಡಿ ನೀರಲ್ಲಿ ಹಾಕಿಡಬೇಕು, ಇಲ್ಲ ಅಂದರೆ ಕಪ್ಪಾಗತ್ತೆ. ಗಟ್ಟಿಯಾಗಿರುವ ಮಸಾಲೆಯನ್ನು ಇದರಲ್ಲಿ ತುಂಬ್ತಾ ಇದ್ದೀನಿ. ಇವಾಗ ಎಲ್ಲ ತುಂಬಿ ಆಗಿದೆ, ರೆಡಿ ಆಗಿದೆ. ಒಂದು ಅರ್ಧ ಕೆಜಿಯಷ್ಟು ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನಾನು ಇಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು, 1 ದೊಡ್ಡದು ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ಹಚ್ಚಿಕೊಂಡಿರುವ ಬದನೆಕಾಯಿಯನ್ನು ಈಗ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಹುಣಸೆಹಣ್ಣು ಬೇಕು ಅಂತ ಅಂದ್ರೂ ಸೇರಿಸ್ಕೊಳ್ಬಹುದು. ಇವಾಗ ನಾನು ನಾಟಿ ಟೊಮೆಟೊ ಹಾಕಿರೋ ಸಲುವಾಗಿ ಹುಣಸೆಹಣ್ಣನ್ನು ಹಾಕ್ಕೊಟ್ಟಿಲ್ಲ. ಈಗ ಇದು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಿಬಿಟ್ಟು ಬರಬೇಕು, ಆವಾಗಲೇ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಎಲ್ಲ ಒಂದ್ಸತಿ ತಿರುವಿ ಹಾಕ್ಕೊಂಡು ಇಡಬೇಕು. ಬದನೆಕಾಯಿಗಳು ಅರ್ಧ ಪ್ರಮಾಣದಲ್ಲಿ ಬೆಂದಿದೆ. ಈಗ ಉಳಿದಿರುವ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಗ್ರೇವಿ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅಂದರೆ ಇವಾಗ ನೀರನ್ನು ಜಾಸ್ತಿ ಇಟ್ಟು ಬೇಯಿಸ್ಕೊಳ್ಬಹುದು. ಈಗ ಮತ್ತೆ ಇದನ್ನು ಬೇಯಲಿಕ್ಕೆ ಇಡೋಣ. ಈಗ ನೋಡಿ, ಮಸಾಲೆಯಿಂದ ಎಣ್ಣೆ ಹೇಗೆ ಬಿಟ್ಕೊಂಡು ಬಂದಿದೆ. ಈಗ ಆಲ್ಮೋಸ್ಟ್ ಆಗಿದೆ. ಬದನೆಕಾಯಿಗಳು ಅಷ್ಟೇ ಬೆಂದಿದ್ದಾವೆ. ಇವಾಗ ಆಗಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿಯಾಗಿದೆ. ಇವಾಗ ಜೋಳದ ರೊಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ. 2 ಲೋಟವಷ್ಟು ನಾನು ನೀರನ್ನು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ಹಾಗೆ 1.5 ಲೋಟವಷ್ಟು ಜೋಳದ ಹಿಟ್ಟನ್ನು ಸೇರಿಸಿದ್ದೇನೆ. ಬೇಕು ಅಂದರೆ ಸ್ವಲ್ಪ ತೆಳ್ಳಗಾಯಿತು ಅಂತ ಅಂದರೆ ಮತ್ತೆ ಸ್ವಲ್ಪ ಸೇರಿಸ್ಕೊಳ್ಬಹುದು. ಈಗ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೇನೆ. ಒಂದು ವೇಳೆ ಹಿಟ್ಟು ಸ್ವಲ್ಪ ಗಟ್ಟಿಯಾಯಿತು ಅಂತ ಅಂದ್ರೂ ಕೈಯಲ್ಲಿ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಮೆದುವನ್ನು ಮಾಡ್ಕೊಳ್ಬಹುದು. ಒಂದು ವೇಳೆ ಹಿಟ್ಟು ತೆಳ್ಳಗಾಯಿತು ಅಂತ ಅಂದ್ರೂ ಒಣ ಹಿಟ್ಟನ್ನು ಸೇರಿಸ್ಕೊಳ್ಬಹುದು. ಹಿಟ್ಟು ಚೆನ್ನಾಗಿ ಇದ್ದರೆ ರೊಟ್ಟಿಗಳು ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಳ್ಬಹುದು.
ಲಟ್ಸಿ ಆಗಿದೆ. ಇವಾಗ ಫ್ರೈ ಮಾಡೋಣ. ಈಗ ರುಚಿಕರವಾದ ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಎಣ್ಣೆಗಾಯಿ ಸಿದ್ಧವಾಗಿದೆ. ಜೋಳದ ರೊಟ್ಟಿಯ ಜೊತೆ ಬದನೆಕಾಯಿ ಎಣ್ಣೆಗಾಯಿ ಸವಿಯಲು ಸಿದ್ಧವಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.